ಹಲೋ ನಮಸ್ಕಾರ, ನಾನು ಅಕ್ಷಯ್. ಫ್ರೀಡಮ್ ಟಿವಿಗೆ ಸ್ವಾಗತ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅತ್ಯಂತ ಪ್ರಮುಖ ಸಂಸ್ಥೆ, ಅದು ಸರ್ಕಾರದ ಸಂಸ್ಥೆ. ಆ ಸಂಸ್ಥೆಯ ಮೇಲೆ ಇವತ್ತು ಲೋಕಾಯುಕ್ತದವರು ಸ್ವಯಂ ಪ್ರೇರಿತ ಪ್ರಕರಣವನ್ನು, ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ದಾಳಿಯನ್ನು ಕೈಗೊಂಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಗಳ ಮೇಲೆ 27 ತಂಡ, ಜುಡಿಷಿಯಲ್ ಆಫೀಸರ್ಸ್ ಒಳಗೊಂಡಂತೆ ಸುಮಾರು 27 ತಂಡ ಇವತ್ತು ಶೋಧವನ್ನು ಕೈಗೊಂಡಿದೆ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಎಂಜಿ ರಸ್ತೆಯ ಚರ್ಚ್ ಸ್ಟ್ರೀಟ್ನಲ್ಲಿರುವ ಪ್ರಧಾನ ಕಚೇರಿ, ಬಸವೇಶ್ವರ ನಗರ, ಪೀಣ್ಯ ಸೇರಿದಂತೆ ಬೆಂಗಳೂರಿನಲ್ಲಿರುವಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಚೇರಿಗಳಲ್ಲಿ ಇವತ್ತು ಲೋಕಾಯುಕ್ತದವರು ದಿಢೀರ್ ಶೋಧವನ್ನು ಕೈಗೊಂಡಿದ್ದಾರೆ. ಸುಮೋಟೋ ಪ್ರಕರಣವನ್ನು ದಾಖಲಿಸಿ, ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿ ದಾಳಿಯನ್ನು ಕೈಗೊಂಡಿರುವಂಥದ್ದು. ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಭ್ರಷ್ಟಾಚಾರ ಮಿತಿಮೀರಿತ್ತು. ಬಿಲ್ಡಿಂಗ್ ಅನುಮತಿಗೆ ಚದರ ಅಡಿ ಲೆಕ್ಕಾಚಾರದಲ್ಲಿ ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ರು. ಪ್ರಾಜೆಕ್ಟ್ ಮೌಲ್ಯದ ಆಧಾರದಲ್ಲೂ ಕೂಡ ಲಂಚ ಸ್ವೀಕಾರ ಆಗ್ತಾ ಇತ್ತು. ಉದ್ಯಮಿಗಳು, ಜನಸಾಮಾನ್ಯರಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ರಕ್ತ ಹಿಡ್ತಾ ಇದ್ರು. ದುಡ್ಡಷ್ಟೇ ಅಲ್ಲ, ರಕ್ತವನ್ನೇ ಕುಡಿತಾ ಇದ್ರು ಇವರು. ಕಟ್ಟಡಕ್ಕೆ ಕ್ಲಿಯರೆನ್ಸು, ಹೀಗೆ ಅಡಿಗೆ 5 ರಿಂದ 10 ರೂಪಾಯಿ ಅಂತೇಳಿ ಪ್ರತಿ ಅಡಿಗೆ, ಗಣಿ ಪರ್ಮಿಷನ್ಗೆ, ಗಣಿಗಾರಿಕೆಗೆ ಅನುಮತಿಗೆ ಲಕ್ಷಗಟ್ಟಲೆ ಲಂಚವನ್ನು ಫಿಕ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಅಂತ ಹೇಳಿದ್ರೆ ಯಾವ ಕಿರಿಕಿರಿ ಇರಬಾರ್ದು. ಯಾರಾದರೂ ಬಿಸ್ನೆಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಬಿಸ್ನೆಸ್ ಮಾಡ್ಲಿಕ್ಕೆ ಇಚ್ಛೆ ಪಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಕಾನೂನಾತ್ಮಕವಾಗಿ ಏನೆಲ್ಲ ಆತನಿಗೆ ಅನುಮತಿ ಸಿಗಬೇಕು ಅವೆಲ್ಲವೂ ಕೂಡ ಯಾವುದೇ ಅಡೆತಡೆಗಳಿಲ್ಲದೆ, ಲಂಚ ಬಾಕತನ ಇಲ್ಲದೆ, ಭ್ರಷ್ಟಾಚಾರ ಇಲ್ಲದೆ ಸಿಗಬೇಕು. ಇದು ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಅಂದ್ರೆ ಇದು. ಬಟ್ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಅದು ಆಗ್ತಾ ಇರಲಿಲ್ಲ. ಕೋಟಿ ರೂಪಾಯಿ ಲಂಚ ಹೊಡಿತಾ ಇದ್ರು ಇಲ್ಲಿ. ಸೊ ಹೀಗಾಗಿ ಇವತ್ತು ಲೋಕಾಯುಕ್ತದವರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿ ತಮಗೆ ಬಂದಂತಹ ದೂರುಗಳ ಆಧಾರದ ಮೇಲೆ ಇವತ್ತು ದಾಳಿಯನ್ನ ಕೈಗೊಂಡಿದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ವೆರಿ ಇಂಪಾರ್ಟೆಂಟ್ ಆರ್ಗನೈಸೇಷನ್, ಸರ್ಕಾರದ ಸಂಸ್ಥೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವುದೇ ಕೈಗಾರಿಕೆ, ಯಾವುದೇ ಬಿಸ್ನೆಸ್ಸು, ಯಾವುದೇ ರೀತಿಯಾದಂತಹ ವ್ಯಾಪಾರ ವಹಿವಾಟು ಏನೇ ಮಾಡಬೇಕಾದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಅನುಮತಿಯನ್ನು ಪಡಿಬೇಕಾಗತ್ತೆ. ಹಾಗಾಗಿ ಅದನ್ನು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅನುಮತಿ ಇಲ್ಲದೆ ಹೋದರೆ ಯಾವ ಬಿಸ್ನೆಸ್ಸು ಕೂಡ ಮಾಡೋಕ್ಕಾಗಲ್ಲ. ಬಿಸ್ನೆಸ್ ಮುಚ್ಚಬಹುದು. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಕೈಗಾರಿಕೆ ಇದೆ ಅಂತ ಹೇಳಿದ್ರೆ, ಆ ಕೈಗಾರಿಕೆಯ ವಿರುದ್ಧ ಏನಾದರೂ ದೂರು ಬಂದರೆ ಆ ದೂರಿನ ಆಧಾರದಲ್ಲಿ ಇವರು ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ನಿಯಮಗಳನ್ನು ಪಾಲಿಸಿಲ್ಲ ಅಂಥೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಆ ಕೈಗಾರಿಕೆಯ ಅನುಮತಿಯನ್ನು ರದ್ದುಪಡಿಸ್ಬೋದು. ಆ ಅನುಮತಿ ರದ್ದುಪಡಿಸಿದ ಬಳಿಕ ಆ ಅನುಮತಿಯನ್ನು ಮತ್ತೆ ತೆಗೆದುಕೊಳ್ಳಲಿಕ್ಕೆ ಹರಸಾಹಸ ಪಡಬೇಕಾಗತ್ತೆ, ಸಿಗದೆ ಹೋಗ್ಬೋದು. ಸೊ ಇವೆಲ್ಲ ಲೂಪೋಲ್ಸ್ಗಳು, ವ್ಯವಸ್ಥೆಯಲ್ಲಿರ್ತಕ್ಕಂತಹ ಲೋಪಗಳೇನಿದ್ದಾವೆ ಅವುಗಳೇ ಇವರ ಅಸ್ತ್ರ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಉದ್ಯಮಿ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು. ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೋಬೇಕು. ಆಸ್ಪತ್ರೆ ಓಪನ್ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಬರೀ ಪರ್ಮಿಷನ್ ತಗೊಳ್ಳೋದು ಮಾತ್ರ ಅಲ್ಲ, ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕಣ್ಣಿಟ್ಟಿರ್ತಾರೆ, ಇವರು ಫಾಲೋ ಮಾಡ್ತಿದ್ದಾರೆ ವೇಸ್ಟೇಜ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಮಾಲಿನ್ಯ ನಿಯಂತ್ರಣಕ್ಕೆ ಏನೆಲ್ಲ ಷರತ್ತುಗಳನ್ನು ವಿಧಿಸಲಾಗಿದ್ದ ಅನುಮತಿ ಕೊಡುವಂಥ ಸಂದರ್ಭದಲ್ಲಿ ಅಂತ, ಅದರಲ್ಲಿ ಸಣ್ಣದೊಂದು ಲೋಪ ಕಾಣಿಸಿಕೊಂಡ್ರೂ ಕೂಡ ಅದನ್ನು ಹಿಡಿದು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಲಂಚ ಪೀಕ್ತಾ ಇದ್ರು. ವ್ಯವಸ್ಥೆ ಸರಿ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಹೆಸರು ಮಾತ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಬಟ್ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಷ್ಟು ಮಲಿನ ಆಗಿದೆ ಅಂದರೆ, ಈಗ ಒಬ್ಬ ಆಫೀಸರಿಗೆ ಫೋನ್ ಮಾಡಿದೆ ನಾನು, ಈ ಲೋಕಾಯುಕ್ತ ರೇಡ್ ಆದ ತಕ್ಷಣ, ಏನು ಸರ್ ಏನಾಗ್ತಿದೆ ನಿಮ್ಮ ಕಚೇರಿಯಲ್ಲಿ ಅಂತೇಳಿ. ಇಲ್ಲ, ಲೋಕಾಯುಕ್ತದವ್ರು ಇದ್ದಾರೆ ಸರ್, ನಾವು ಇಲ್ಲೇ ಕೂತಿದ್ದೀವಿ ಅಂತ ಹೇಳಿದ್ರು. ಲೋಕಾಯುಕ್ತದವ್ರು ಬಂದಿದ್ದಾರೆ, ಕೂತಿದ್ದೀವಿ ಅಂತ. ಅಂದರೆ ಲೋಕಾಯುಕ್ತದವ್ರೀಗ ಫೈಲ್ ಜಾಲ ಆಡ್ತಾ ಇದ್ದಾರೆ ಅಲ್ಲಿ. ಆಮೇಲೆ ಇವೆಲ್ಲ ಸರ್ಕಾರಿ ಕಚೇರಿಗಳು, ಹೆಸರು ನೋಡಿ ಪರಿಸರ ಭವನ ಅಂತ ಅದ್ರ ಕಟ್ಟಡಕ್ಕೆ ಹೆಸರಿಟ್ಟಿರುವಂಥದ್ದು. ಹೆಸರು ಪರಿಸರ ಭವನ. ಸಂಸ್ಥೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಸ್ಥೆ, ಆದರೆ ಆಗ್ತಾ ಇದ್ದಂತಹ ಸಂಸ್ಥೆಯೇ ಮಲಿನ ಆಗಿಬಿಟ್ಟಿದೆ. ಸಂಸ್ಥೆ ಮಲಿನ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅವರೇ ಮಲಿನ ಆಗಿಬಿಟ್ಟಿದ್ದಾರೆ, ಕೊಳಕಾಗ್ಬಿಟ್ಟಿದ್ದಾರೆ, ತಿಂದು ತೆಗ್ತಾ ಇದ್ದಾರೆ. ಹಂದಿಗಳಿಗಿಂತ ಕಡೆ ಆಗಿಬಿಟ್ಟಿದ್ದಾರೆ, ಅಷ್ಟು ಗಲೀಜು ತಿಂತಾ ಇದ್ದಾರೆ.
ಸೊ ಕೈಗಾರಿಕೆಗಳ ಮಾಲೀಕರಿಗೆ ನಿರಂತರ ಕಿರುಕುಳ ಕೊಡ್ತಾ ಇದ್ರು. ಸುಮ್ಮನೆ ಕ್ಲೋಸರ್ ಆರ್ಡರ್ ಹೊರಡಿಸಿ ವಸೂಲಿಯನ್ನು ಮಾಡ್ತಾ ಇದ್ರು. ದುಡ್ಡು ಕೊಡದೇ ಇದ್ರೆ ಫ್ಯಾಕ್ಟರಿಯನ್ನು ಮುಚ್ತಾ ಇದ್ರು. ನೊಂದ ಉದ್ದಿಮೆದಾರರು ಲೋಕಾಯುಕ್ತದವರಿಗೆ ದೂರು ಕೊಟ್ಟರು. ಇವರು ಕಾಟ ತಡ್ಕೊಳಕ್ಕಾಗದೆ ದೂರುಗಳ ಹಿನ್ನೆಲೆಯಲ್ಲಿ ಇವತ್ತು ದಿಢೀರ್ ದಾಳಿಯನ್ನು ಕೈಗೊಳ್ಳಲಾಗಿದೆ. ಇದು ಬೆಂಗಳೂರಲ್ಲಿ ನಡೆದಿರುವಂತಹ ದಾಳಿ ಇದು. ಮಾಲಿನ್ಯ ನಿಯಂತ್ರಣಕ್ಕೆ ಸಲಹೆ ಕೊಡುವುದರ ಬದಲು ಸುಲಿಗೆಗೆ ಇಳಿದಿದ್ರು. ಅದೇ ಅಸ್ತ್ರ, ನಿಯಮಗಳೇ ಅಸ್ತ್ರ, ಸುಲಿಗೆಗೆ ಅಸ್ತ್ರ. ರಾಜ್ಯದಲ್ಲಿ ಕೈಗಾರಿಕೆಗಳು ಆರಂಭವಾಗದಂತೆ ತಡೀತಾ ಇದ್ದಂತಹ ಪಾಪಿಗಳಿವರು. ಅಧ್ಯಕ್ಷ ಮೆಂಬರ್ ಸೆಕ್ರೆಟರಿ ಅಂದ್ರೆ ಸದಸ್ಯ ಕಾರ್ಯದರ್ಶಿ, ಸರ್ಕಾರದಿಂದ ನೇಮಕಗೊಂಡಂತವರು, ಬೋರ್ಡ್ ಮೆಂಬರ್ಗಳು, ಜೊತೆಗೆ ಸೀನಿಯರ್ ಸಿಇಒ, ಡಿಸ್ಟ್ರಿಕ್ಟ್ ಎನ್ವೈರನ್ಮೆಂಟ್ ಆಫೀಸರ್ಗಳು, ಜಿಲ್ಲಾ ಮಟ್ಟದಲ್ಲಿ ಇರ್ತಾರಲ್ಲ ಅವರು ಎಲ್ಲರೂ ಕೂಡ ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರು. ರೇಟ್ ಕಾರ್ಡ್ ಅಂದ್ರೆ ಕೈಗಾರಿಕೆ, ಆ ಕೈಗಾರಿಕೆಯಲ್ಲಿ ಅದು ಯಾವ ಥರದ ಕೈಗಾರಿಕೆ, ಅದರಲ್ಲಿ ಎಷ್ಟು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ, ಅದರ ಆಧಾರದ ಮೇಲೆ ರೇಟ್ ಕಾರ್ಡು ಅನಿವಾರ್ಯ ಕೊಡಲೇಬೇಕಾಗತ್ತೆ. ಕೊಡಲಿಲ್ಲ ಅಂದರೆ ಪರ್ಮಿಷನ್ ಸಿಗಲ್ಲ, ಕಚೇರಿಗೆ ಅಲ್ಕೊಂಡು ಕೂರಬೇಕಾಗತ್ತೆ, ದುಡ್ಡು ಕೊಡಬೇಕಾಗತ್ತೆ. ಅಥವಾ ರನ್ನಿಂಗಲ್ಲಿ ಇರ್ತಕ್ಕಂಥ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥ ಯಾವೆಲ್ಲ ಬಿಸ್ನೆಸ್ಗಳಿದ್ದಾವೆ ಅವರು ಕೂಡ ಕೊಡಬೇಕಾಗತ್ತೆ. ಯಾಕಂದರೆ ಯಾವ ಕ್ಷಣಕ್ಕೆ ಬಂದು ಮುಚ್ಚಿಸ್ತಾರೆ ಅಂತಲ್ಲಿ ಗೊತ್ತಿರಲ್ಲ. ಹೀಗಾಗಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮತ್ತು ಏಜೆಂಟ್ಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿ ಏಜೆಂಟ್ಗಳ ಮಂಡಳಿಯಾಗಿ ಬದಲಾಗಿಬಿಟ್ಟಿದೆ ಎನ್ನುವಂಥದ್ದು ಆರೋಪ. ಆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಈ ದಾಳಿಯನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಎಲ್ಲ ಕಚೇರಿಗಳು, ಮಾಲಿನ್ಯ ನಿಯಂತ್ರಣ ಮಂಡಳಿಯ ಬೆಂಗಳೂರಿನ ಎಲ್ಲ ಕಚೇರಿಗಳಲ್ಲೂ ಕೂಡ ಲೋಕಾಯುಕ್ತದವರು ಈ ದಾಳಿಯನ್ನು ಕೈಗೊಂಡಿದ್ದಾರೆ. ರೇಡ್ ವೇಳೆ ಅತ್ಯಂತ ಮಹತ್ವದ ದಾಖಲೆಗಳು ಲೋಕಾಯುಕ್ತದವರಿಗೆ ಸಿಕ್ಕಿದೆ. ಸೊ ಮೋಸ್ಟ್ಲಿ ಒಂದಿಷ್ಟು ಜನ ಅರೆಸ್ಟ್ ಆಗಬಹುದು. ಲೋಕಾಯುಕ್ತದವರೇ ನೇರವಾಗಿ ದಾಳಿ ಮಾಡಿರೋದ್ರಿಂದಾಗಿ ಒಂದಿಷ್ಟು ಜನ ಅರೆಸ್ಟ್ ಆಗಬೇಕು. ಆಮೇಲೆ ಈ ಮಂಡಳಿ ಇದೆಯಲ್ಲ, ಇದು ಅತ್ಯಂತ ಲಾಭದಾಯಕವಾದಂತಹ ಮಂಡಳಿ. ಈ ಮಂಡಳಿಯ ಅಧ್ಯಕ್ಷರು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ನರೇಂದ್ರ ಸ್ವಾಮಿ ಅವರು ಇದರ ಅಧ್ಯಕ್ಷರು. ಇದರಲ್ಲಿ ಮೆಂಬರ್ಸ್ಗಳಿದ್ದಾರೆ. ಜೊತೆಗೆ BBMPಯಲ್ಲಿ ಝೋನ್ ವೈಸ್, ವಲಯವಾರು ಸಪ್ರೇಟ್ ಅಧಿಕಾರಿಗಳಿದ್ದಾರೆ. ಬೃಹತ್ ಬೆಂಗಳೂರಲ್ವಾ, ಸೊ ವಲಯವಾರು ವೆಸ್ಟು ಈಸ್ಟು ಅಂತೇಳಿ ಸಪ್ರೇಟ್ ಅಧಿಕಾರಿಗಳಿದ್ದಾರೆ ಅವರು. ಸೊ ಆಯಾಯ ಭಾಗದಲ್ಲಿ, ಆಯಾಯ ಝೋನ್ನಲ್ಲಿ ಏನೆಲ್ಲ ಬಿಸ್ನೆಸ್ಗಳಾಗ್ತಾ ಇದ್ವು ಅದ್ರ ಮೇಲೆಲ್ಲ ಇವರು ಕಣ್ಣಿಡ್ತಾ ಇದ್ರು. ದುಡ್ಡು ವಸೂಲಿ ಮಾಡುವಂಥ ಕಾರ್ಯಕ್ರಮ. ಒಂದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಅಥವಾ ಕೈಗಾರಿಕೆ ಅನ್ನುವಂಥದ್ದು ಮಾತ್ರ ಅಲ್ಲ, ಯಾವುದೇ ಉದ್ಯಮಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಇವರಿಂದ ಅನುಮತಿ ಬೇಕು. ಅನುಮತಿ ಇಲ್ಲದೆ ಸ್ಥಾಪನೆ ಮಾಡೋಕ್ಕಾಗಲ್ಲ, ಅದು ಲೀಗಲಿ ಸ್ಟ್ಯಾಂಡ್ ಆಗಲ್ಲ. ಇನ್ ಕೇಸ್ ರನ್ ಮಾಡಿದ್ರೆ ಭವಿಷ್ಯದಲ್ಲಿ ಸಮಸ್ಯೆ ಆಗಿಬಿಡುತ್ತೆ. ಹೀಗಾಗಿ ಪರ್ಮಿಷನ್ ತಗೋಬೇಕು. ಸೊ ಪರ್ಮಿಷನ್ ತೆಗೆದುಕೊಳ್ಳಲಿಕ್ಕೆ ಲಂಚ ಕೊಡಲೇಬೇಕು. ಅದು ಯಾವ ಆಧಾರದ ಮೇಲೆ? ಇನ್ವೆಸ್ಟ್ಮೆಂಟ್ ಎಷ್ಟು ಕೋಟಿ ರೂಪಾಯಿ ಇದೆ, ಲೇಔಟ್ ಆದರೆ ಎಷ್ಟು ಚದರಾಡಿ ಇದೆ, ಏನು ವ್ಯವಹಾರ ನಡೀತಾ ಇದೆ ಅಲ್ಲಿ, ಅದರ ಆಧಾರದ ಮೇಲೆ ರೇಟ್ ಫಿಕ್ಸ್ ಮಾಡ್ತಾಯಿದ್ರು. ರನ್ನಿಂಗಲ್ಲಿ ಇರ್ತಕ್ಕಂತಹ ಸಂಸ್ಥೆಗಳು, ಅದು ಆಸ್ಪತ್ರೆ ಇರ್ಬೋದು, ಕೈಗಾರಿಕೆ ಇರ್ಬೋದು, ಯಾವುದೇ ಇರ್ಬೋದು, ಅಲ್ಲೂ ಕೂಡ ನೀವು ಈ ನಿಯಮಗಳನ್ನು ಉಲ್ಲಂಘನೆ ಮಾಡಿದಿರಿ, ನೀವು ಈ ಕ್ರಮಗಳನ್ನು ಕೈಗೊಂಡಿಲ್ಲ ಅಂಥೇಳಿ ಅಲ್ಲೂ ಕೂಡ ಟಾರ್ಗೆಟ್ ಮಾಡಿ ವಸೂಲಿ ಮಾಡುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಸೊ ಇವತ್ತು ಲೋಕಾಯುಕ್ತದವರು ದಾಳಿ ಮಾಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಆಫೀಸರ್ ಹತ್ರ ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ 7ವರೆಗೆ ಇನ್ನೂ ಕೂಡ ರೇಡ್ ನಡೀತಾ ಇತ್ತು. ಸೊ ಬಹುಶಃ ಲೇಟ್ ನೈಟ್ ಒಂದು ಪ್ರೆಸ್ ರಿಲೀಸ್ ಬರ್ಬೋದು ಲೋಕಾಯುಕ್ತದವರಿಂದ. ಏನೆಲ್ಲ ಸಿಕ್ತು, ಎಷ್ಟು ಕ್ಯಾಶ್ ಸಿಕ್ತು, ಎಷ್ಟು ಏಜೆಂಟ್ಗಳು ಸಿಕ್ಕಿಬಿದ್ರು ಅಲ್ಲಿ. ಏಜೆಂಟ್ಗಳಂದರೆ ದಲ್ಲಾಳಿಗಳು, ಅಧಿಕಾರಿಗಳು ಡೈರೆಕ್ಟಾಗಿ ವ್ಯವಹಾರ ಮಾಡಲ್ವಲ್ಲ, ಅವರು ಚೇಲಾಗಳನ್ನು ಬಿಟ್ಟಿರ್ತಾರೆ ಅಲ್ಲಿ ವ್ಯವಹಾರ ಮಾಡಲಿಕ್ಕೆ. ಅಂತಹ ದಲ್ಲಾಳಿಗಳು ಎಷ್ಟು ಜನ ಸಿಕ್ಕಿಬಿದ್ರು, ಯಾವ್ಯಾವ ಫೈಲ್ಸಿಗೆ ಎಷ್ಟೆಷ್ಟು ರೇಟ್ ಫಿಕ್ಸ್ ಮಾಡಿ ಡೀಲ್ ಮಾಡ್ತಾಯಿದ್ರು ಇವರು ಎನ್ನುವಂಥದ್ದು ಗೊತ್ತಾಗುತ್ತೆ ಈಗ ಲೋಕಾಯುಕ್ತದವರ ಪತ್ರಿಕಾ ಪ್ರಕಟಣೆಯಲ್ಲಿ. ಸೊ ದಾಳಿ ಆಗಿದೆ. 27 ತಂಡಗಳನ್ನು ಮಾಡಿಕೊಂಡು ದಾಳಿಯನ್ನು ಮಾಡಿರುವಂಥದ್ದು. 27 ವಿತ್ ಪೊಲೀಸ್ ಆಫೀಸರ್ಸ್, ಜುಡಿಷಿಯಲ್ ಆಫೀಸರ್ಸ್. ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮಲಿನವನ್ನು ತೊಡೆದು ಹಾಕಲಿಕ್ಕೆ ಲೋಕಾಯುಕ್ತದವರು ದಾಳಿಯನ್ನು ಕೈಗೊಂಡಿದ್ದಾರೆ. ಅದು ಸಕ್ಸಸ್ ಆಗಲಿ ಪೂರ್ಣ ಪ್ರಮಾಣದಲ್ಲಿ.
ಸಕ್ಸಸ್ ಆಗಬೇಕು. ಇಲ್ಲದಿದ್ದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದು ಇನ್ನಷ್ಟು ಪರ್ಮನೆಂಟಾಗಿ ಮಲಿನವಾಗಿಯೇ ಇರುತ್ತೆ. ಅದು ದುಡ್ಡು ಕೊಳ್ಳೆ ಹೊಡೆಯುವಂತಹ ಮಂಡಳಿ, ಅದು ಅಷ್ಟು ಪವರ್ ಇದೆ ಅದಕ್ಕೆ. ವಾಸ್ಟ್ ಜುರಿಸ್ಡಿಕ್ಷನನ್ನು ಹೊಂದಿರತಕ್ಕಂತಹ ಸಂಸ್ಥೆ ಅದು. ಸೊ ಹಾಗಾಗಿ ಆ ಮಂಡಳಿಗೆ ಅಧ್ಯಕ್ಷರಾಗುವುದಕ್ಕೂ ಕೂಡ ಪೈಪೋಟಿ ಇರುತ್ತೆ. ಸೊ ಲೋಕಾಯುಕ್ತದವರು ದಾಳಿ ಮಾಡಿದ್ದಾರೆ. ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.